ಪುಷ್ಪ, ಅವಳನ್ನ ಎಬ್ಬಿಸ್ಬೇಡ. ಕೆಲ್ಸಕ್ಕೆ ಟೈಮ್ ಆಯಿತು ಸುಬ್ಬು. ಇವತ್ತು ಕೆಲ್ಸಕ್ಕೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಅವಳು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ತಗೋ, ಕಾಫಿ ಮಾಡಿ. ಕಮಲಮ್ಮನ ವಟಾರ ಅಂತ ಇದೆಯಂತಲ್ಲ, ಅದ್ರ ಮುಂದೆ ನಿಲ್ಸು ಶಂಕರ. ಅನು ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಖ ತೊಳ್ಕೊಂಡು ಟೀ ಕುಡಿ. ನಾನು ಬೇರೆ ಕೆಲಸ ಹುಡ್ಕೋಣ ಅಂತಿದ್ದೀನಿ ಅಮ್ಮ. ಅದ್ಯಾಕೆ? ಓ, ಮದುವೆ ಆದ್ಮೇಲೆ ಏನದು ಮದುವೆ? ಏನಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಇಂಥದ್ದೇನಾದರೂ ಹೇಳಲೇಬೇಕಲ್ವಾ ನಿನಗೆ? ಈಗ ಅಂಥದ್ದೇನೇ ಮಾತಾಡಿದೆ ನಾನು? ಮತ್ತೇನದು ಮದುವೆ ಮದುವೆ ಅಂದ್ಕೊಂಡು? ಏನಾಯ್ತು ಬಂಗಾರ? ಏನೂ ಇಲ್ಲಪ್ಪ. ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ಬೇರೆ ಕಡೆ ಕೆಲಸ ಹುಡ್ಕೋಣ ಅಂತಿದ್ದೀನಿ. ಏನೇ ನಿಂದು ಪುಷ್ಪ? ಅಯ್ಯೋ, ಮದುವೆ ಆದಮೇಲೆ ಗಂಡ ಹೆಂಡ್ತಿರಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡಂಗಿಲ್ವಾ ಅಂತ ಬಾಯಿ ತಪ್ಪಿ ಕೇಳೋಣ ಅಂತ ಕೇಳ್ದನಪ್ಪ. ನೀನು ಯಾಕೆ ಹೇಳ್ಕೋದೆ? ತಲೆಹಟ್ಟೆ. ಅಯ್ಯೋ, ಒಟ್ಟಿನಲ್ಲಿ ಈ ಮನೇಲಿ ನಾನು ಏನು ಮಾತಾಡೋಂಗಿಲ್ಲ. ಮಾತಾಡಿದ್ರೆ ತಪ್ಪಾಗುತ್ತೆ. ಮಾತಾಡದೆ ನನ್ನ ಮೂಗಿನೇನೋ ಅನಿಸ್ಬಿಟ್ಟಿದೆ ನನಗೆ. ಏನು ಮಾತಾಡಿದ್ರು ತಪ್ಪೇ ಈ ಮನೇಲಿ. ಮೊದಲಿಗೆ ಚೇಂಡೆ ಸರ್ ಆಟಾಡ್ಸೋಕೆ ಹೇಳ್ತಿದಾರೆ ಅಂತ ಅನ್ಕೊಂಡೆ ಕಣೆ. ಆದ್ರೆ ಆರ್ಯ ಸರ್ ನನ್ನಿಂದ ಆರ್ಯ ಸರ್ ಜೀವಕ್ಕೆ ಅಪಾಯ ಇದೆಯಂತಲ್ಲೇ. ಅನು, ಅನು, ರಮ್ಯಾ ಆರ್ಯ ಸರ್ ಬಂದಿದ್ದಾರೆ ಕಣೆ. ಪ್ಲೀಸ್ ಕಣೆ, ಅವ್ರಿಗೆ ಮಾತ್ರ ಇಲ್ಲಿಗೆ ಬರ್ಬೇಡ ಅಂತ ಹೇಳು. ಪ್ಲೀಸ್ ಕಣೆ, ಹೋಗಕ್ಕೆ ಹೇಳು. ಸರಿ, ನೀನ್ ಗಾಬರಿ ಆಗ್ಬೇಡ. ಇಲ್ಲ ರಮ್ಯಾ, ಜೇಂಡೆ ಸರ್ ನನ್ನನ್ನ ಟೆಸ್ಟ್ ಮಾಡ್ಬೇಕು ಅಂತಾನೆ ಆರ್ಯ ಸರ್ ಇಲ್ಲಿ ಕರೆಸಿದ್ದಾರೆ. ನಾನೀಗ ಆರ್ಯ ಸರ್ ಹತ್ರ ಮಾತಾಡಲ್ಲ ರಮ್ಯಾ. ಪ್ಲೀಸ್ ಹೋಗು, ಹೋಗೆ.
ಕಮಲಮ್ಮನ ವಟಾರ. ಅಮ್ಮ ಇದೇನೋ ಕೇಶವ, ನೀನಿಲ್ಲಿ ಹೊರಡ್ಬೇಕಾದ್ರೆ ಮನೇಲೇ ಇದ್ದೆ. ಏನಾದರೂ ನನ್ನೂ ಫಾಲೋ ಮಾಡ್ತಿದ್ಯಾ? ಇಲ್ಲಮ್ಮ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಅದೇ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ಮನೆ ಇದೇ ವಟಾರದಲ್ಲಲ್ವಾ ಇರೋದು? ಯಾವ ಹುಡುಗಿ? ಅದೇ ಅನು. ಆರ್ಯ ಆವಾಗ ಹೇಳ್ತಿರ್ತಾನಲ್ಲ, ಅದೇ ಕಮಲಮ್ಮನ್ ವಟಾರ ಅಂತ, ಇದೇ ಅಲ್ವಾ? ಅಮ್ಮ ನಡೀರಿ, ಇದು ನೀವು ಬರೋ ಜಾಗ ಅಲ್ಲ. ಬನ್ನಿ, ಕಾರ್ ಹತ್ತಿ. ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ. ಆ ಹುಡುಗಿ ಯಾರು ಅಂತ ನೋಡ್ಬಿಡ್ತೀನಿ. ಇರು ಕೇಶವ. ಅಮ್ಮ, ಇಲ್ಲಿ ಬೆಂಕಿ ಪಟ್ಟಣ ಥರ 10-20 ಮನೆಗಳಿವೆ. ಯಾವ ಮನೆ ಅಂತ ಹುಡುಕ್ತೀರಾ? ಆಮೇಲೆ ಆರ್ಯನಿಗೆ ಗೊತ್ತಾದರೆ ನನ್ನ ಮೇಲೆ ರೇಗಾಡ್ತಾನೆ. ನೀವು ನಡೀರಿ. ನಾನು ಇಲ್ಲಿ ಬಂದಿದ್ದೆ ಅಂತ ಗೊತ್ತಾದರೆ ಆರ್ಯ ಬೇಜಾರು ಮಾಡ್ಕೋತಾನಲ್ವಾ? ಹೌದು, ಮತ್ತೆ ಅವನಿಗೆ ನೀವೇನು ಹೇಳೇ ಇಲ್ವಲ್ಲ? ಅಯ್ಯೋ ಹೌದು ಕಣೋ ಕೇಶವ, ಆರ್ಯನೇ ಅನುನ್ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದ. ನಾನೊಬ್ಳೆ ಬಂದಿದ್ದು ಗೊತ್ತಾದರೆ ಬೇಜಾರು ಮಾಡ್ಕೋತಾನಲ್ವಾ? ಅವನ ಮಾತನ್ನ ನೀವು ನಂಬಿಲ್ಲ ಅನ್ಕೊಳ್ತಾನೆ. ನಡೀರಿ, ನೀವು ಕಾರ್ ಹತ್ತಿ. ಬನ್ನಿಮ್ಮ, ಹೊಡಿ. ಏ ಶಂಕರ, ಅಮ್ಮನ ಎಲ್ಲ ಕರ್ಕೊಂಡು ಹೋಗ್ಬೇಕು, ಎಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ ಗೊತ್ತಾಗಲ್ವ ನಿನಗೆ? ಡೌಟ್ ಇದ್ರೆ ಫೋನ್ ಮಾಡ್ಬೇಕು ತಾನೆ? ಅವನಿಗೆ ಯಾಕೋ ಬೈತೀಯಾ? ನಾನು ಹೇಳಿದ್ದು. ಅಮ್ಮ ನಡೀರಮ್ಮ ನೀವು. ಏಯ್, ಗಾಡಿ ತೆಗಿಯೋ. ಇಲ್ಲಿವರೆಗೂ ಬಂದು ಸಹ ಆ ಹುಡುಗಿ ಯಾರು ಅಂತ ನೋಡಕ್ಕಾಗ್ಲಿಲ್ವಲ್ಲ. ಆರ್ಯನೇ ಬಂದು ಭೇಟಿ ಮಾಡಿಸ್ಬೇಕು ಅಂತ ಬರ್ದಿದ್ಯೋ ಏನೋ. ಆಗೋದೆಲ್ಲ ಒಳ್ಳೇದಕ್ಕೆ. ಜೋಗಳ ಬಾವಿ ಸತ್ಯವಾಣಿ 4 ಏ ಜೋಗ್ತವ ಅಲ್ವಾ? ಶಂಕರ, ಸ್ವಲ್ಪ ಗಾಡಿ ನಿಲ್ಸು. ಜೊತೆ ಜೊತೆ